ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ಇತ್ತು. ಶಿವಾಜಿ ಮೆರವಣಿಗೆಯ ಸಂದರ್ಭದಲ್ಲಿ ಡಿಜೆ ಗೀಜೆ ಎಲ್ಲ ಇರುತ್ತಪ್ಪ. ಇಟ್ಸ್ ಅ ಕ್ವೈಟ್ ಕಾಮನ್ ಮೆರವಣಿಗೆ. ಸೊ ಈ ಮೆರವಣಿಗೆ ನಡೆಯುವಂತಹ ಸಂದರ್ಭದಲ್ಲಿ ಚಪ್ಪಲಿ ಎಸೆತ ಆಗಿದೆ, ಪೊಲೀಸರಿಗೆ ಕಲ್ಲೇಟು ಬಿದ್ದಿದೆ, ಕೋಮು ಘರ್ಷಣೆಯ ಬೆಂಕಿಗೆ ಇಡೀ ಬಾಗಲಕೋಟೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ನಡೆದ ಘಟನೆ ಇದೀಗ ರಾಜ್ಯದ ಗಮನ ಸೆಳೆದಿದ್ದು, ಇದು ಕಾಯ್ತಿರ್ತಾರ್ರಿ, ರಾಜಕೀಯ ಜಟಾಪಟಿಯನ್ನು ಕಾಯ್ತಿರ್ತಾರ, ರಣಹದ್ದುಗಳು ಕಾಯ್ದ ಹಾಗೆ ಕಾಯುತ್ತಿರುತ್ತಾರೆ ಇಂತಹ ಘಟನೆಗಳು ಆಗಲಿ ಅಂತ. ಕಲ್ಲು ಹೊಡೆದವನು ಯಾರು? ಕಲ್ಲು ಹೊಡೆದವನು ಮುಸ್ಲಿಮೋ ಹಿಂದೂನೋ, ಅದರ ಮೇಲೆ ರಾಜಕೀಯ ಜಟಾಪಟಿ ಶುರುವಾಗುತ್ತೆ. ಶಿವಾಜಿ ಜಯಂತಿ ಪ್ರಯುಕ್ತ ಹಿಂದೂ ಸಂಘಟನೆಗಳು ಮೆರವಣಿಗೆ ನಡೆಸ್ತಾ ಇದ್ರು. ಮೆರವಣಿಗೆ ಪಂಕಾ ಮಸೀದಿ ಬಳಿ ಬರ್ತಿದ್ದಂತೆ ಡಿಜೆ ಸದ್ದಿಗೆ ಡ್ಯಾನ್ಸ್ ಜೋರು ಮಾಡಿದ್ದಾರೆ. ಈ ವೇಳೆ ಏಕಾಏಕಿ ಶಿವಾಜಿ ಭಾವಚಿತ್ರ ಮೆರವಣಿಗೆ ಮೇಲೆ ಕಲ್ಲುಗಳು ಮತ್ತು ಚಪ್ಪಲಿಗಳು ಬಿದ್ದಿವೆ. ಕಿಡಿಗೇಡಿಗಳು ಚಪ್ಪಲಿ ಮತ್ತು ಕಲ್ಲುಗಳನ್ನು ತೂರಿದ್ದಾರೆ. ಈ ವೇಳೆ ಅಲ್ಲೇ ಇದ್ದಂತಹ ಬಾಗಲಕೋಟೆ SP ಸಿದ್ಧಾರ್ಥ ಗೋಯಲ್ಗೂ ಕೂಡ ಕಲ್ಲೇಟು ಬಿದ್ದಿದೆ. ಪಾಪ ತಲೆ ಹಿಡ್ಕೊಂಡು ಓಡಾಡ್ತಾ ಇದ್ರು ಅವರು. ಈ ವೇಳೆ ಕಲ್ಲು ತೂರಾಟವನ್ನ ಖಂಡಿಸಿ ಹಿಂದೂ ಸಂಘಟನೆಗಳು ಗಲಾಟೆ ಮಾಡಿದ್ದಾರೆ. ಸದ್ಯ ಘಟನೆ ಸಂಬಂಧ CCTV ದೃಶ್ಯಗಳನ್ನು ಆಧರಿಸಿ 8 ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಈಗ ಕಿಲ್ಲಾ ಗಲ್ಲಿ ಪಂಕಾ ಮಸೀದಿ ಸುತ್ತ ಪೊಲೀಸ್ ಬಂದೋಬಸ್ತ್ ಮಾಡಿದ್ದು, ಬಾಗಲಕೋಟೆ, ನವನಗರ, ವಿದ್ಯಾಗಿರಿಯಲ್ಲಿ ಫೆಬ್ರವರಿ 24ರವರೆಗೆ ನಿಷೇಧಾಜ್ಞೆ ಜಾರಿ ಮಾಡಿದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ 4 ಜನರಿಗಿಂತ ಹೆಚ್ಚು ಮಂದಿ ಸೇರದಂತೆ ಸೂಚನೆ ನೀಡಲಾಗಿದೆ. ಸರ್ ಅವ್ರಿಗೆ ಅರೆಸ್ಟ್ ಮಾಡಿದ್ರು ಸರ್. ನಿಮಗೆ ಮಾತಾಡ್ತೀವಿ ಸರ್. SP ಸರಿಗೆ ಹೊಡೆದಾರಂದ್ರೆ ಅವ್ರು ಹೆಂಗಿರ್ಬೋದು ಅಂತೀನಿ. ಅವ್ರದ್ದು ಇದಾರೆ ಹೆಂಗಿರ್ಬೋದು ಅಂತ ಸರ್. ಸರ್ ಅವ್ರಿಗೆ ಅರೆಸ್ಟ್ ಮಾಡಿದ್ರು ಸರ್. ನಿಮಗೆ ಮಾತಾಡ್ತೀವಿ. ಎಸ್, ಏನೇನು ನಡೀತು ಅನ್ನೋದನ್ನ ದೃಶ್ಯಗಳ ಸಮೇತ ನಾವು ನಿಮ್ಮ ಮುಂದೆ ಇಡ್ತೀವಿ ವೀಕ್ಷಕರೇ. 1 by 1 ದೃಶ್ಯ 1. ಎಲ್ಲಿಂದ ಬಂತು ಚಪ್ಪಲಿ? ನಿಜಕ್ಕೂ ಕೂಡ ಮಸೀದಿಯಿಂದ ಬಂತಂತ. ಫ್ರಾಂಕ್ಲಿ ಸ್ಪೀಕಿಂಗ್, ನಾನು ಬೆಳಿಗ್ಗೆ ಬಂದ ತಕ್ಷಣ ನನಗೂ ನನ್ನ ಕಲೀಗ್ಸ್ಗೂ ಒಂದು ವಾದಕ್ಕೋಸ್ಕರ ವಾದ. ಏನು ಅಂತಂದ್ರೆ, ಚಪ್ಪಲಿ ಈ ಕಡೆಯಿಂದ ಬಂತ ಆ ಕಡೆಯಿಂದ ಬಂತ ಅಂತ ಅಲ್ವಾ? ನೋಡ್ಲೇಬೇಕ್ರಿ, ಒಂದು ಚೆಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ಬಂದಂತಹ CCTV ಫುಟೇಜ್ಗಳನ್ನ ಯಾರಾದ್ರೂ ತಿರ್ಚಿಬಿಟ್ಟಿದ್ರೆ, ಸೊ ನಾವು ಆ ಫುಟೇಜ್ ಅನ್ನ ಈ ಕಡೆ ಅಂದ್ರೆ ರಿವರ್ಸು ಪ್ಲೇ ಮಾಡಿದ್ವಿ ಮತ್ತು ಸೀದಾನು ಪ್ಲೇ ಮಾಡಿದ್ವಿ. ಸೊ ದಟ್ ಯಾವ ಕಡೆಯಿಂದ ಬಂದು ಆ ಜನರ ಮೂವ್ಮೆಂಟ್ ಅಲ್ಲೇ ಗೊತ್ತಾಗುತ್ತೆ ಯಾವ ಕಡೆಯಿಂದ ಬಂತು ಅಂತ. ಸುಮಾರು 1 ಗಂಟೆಗಳ ಕಾಲ ನನಗೂ ನನ್ನ ಕಲೀಗ್ಸ್ಗೂ ಒಂದು ಸ್ವಲ್ಪ ಆ ವಿಚಾರದಲ್ಲಿ ಒಂದಿಷ್ಟು ಜಟಾಪಟಿ ಆಯ್ತು. ಇಲ್ಲ ಹಿಂಗ್ ಬಂತು, ಇಲ್ಲ ಹಂಗ್ ಬಂತು ಅಂತ. ಕೊನೆಗೆ ದೃಶ್ಯಗಳನ್ನ ಪದೇ ನೋಡಿದ ಮೇಲೆ ಕನ್ಫರ್ಮ್ ಆಗಿದ್ದು, ಹೌದು ಅದು ಮಸೀದಿಯಿಂದಲೇ ಬಂತು. ನೋಡಿ, ಫಸ್ಟ್ ಆಫ್ ಆಲ್ ನಮ್ಮ ಧರ್ಮದಲ್ಲಿ ನಾವು ಚಪ್ಪಲಿ ಹಾಕೊಂಡು ಹೋಗಲ್ಲ. ಎಲ್ಲ ಧರ್ಮದವರು ಚಪ್ಪಲಿ ಹಾಕೊಂಡು ಹೋಗಿ ಅನ್ನುವಂಥ ಉದ್ದಟತನ ನಾನು ಪ್ರದರ್ಶನ ಮಾಡಲ್ಲ. ನಿಮ್ಮ ಸಂಪ್ರದಾಯ, ನಿಮ್ಮ ಆಚರಣೆಗಳು, ನಿಮ್ಮ ಭಕ್ತಿ ವೈಯಕ್ತಿಕ. ನಿಮ್ಗೆ ಯಾವ ದೇವ್ರು ಬೇಕೋ, ನಿಮ್ಗೆ ಯಾವ್ದು ಇಷ್ಟನೋ ನೀವು ಪೂಜೆ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಇಲ್ಲ ನಮಾಜ್ ಆದ್ರೂ ಮಾಡ್ಕೊಳ್ಳಿ. ಮಸೀದಿ ಅನ್ನೋದು ಒಂದು ಪವಿತ್ರವಾದ ಸ್ಥಳ ಅಂತ ನಾವು ಅಂದ್ಕೊಂಡಿದೀವಿ ಹೊರಗಡೆ ಇರೋ ಜನ. ಆ ಪವಿತ್ರವಾದಂತಹ ಸ್ಥಳದಿಂದ ಒಂದು ಚಪ್ಪಲಿ ಹೊರಗಡೆ ಬಂದು ಇನ್ನೊಂದು ಧರ್ಮದ ದೇವರು ಎಂದು ಪೂಜಿಸುವ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಂತಿರೋ ಶಿವಾಜಿನ, ಅಥವಾ ಅವರನ್ನ ದೇವ್ರಂತಿರೋ, ಅಥವಾ ಒಬ್ಬ ರಾಜ ಅಂತಿರೋ, ಬಟ್ ಹಿಂದೂಗಳಂತೂ ಶಿವಾಜಿ ಅವರನ್ನ ತಮ್ಮ ದೈವ ಅಂತಾನೆ ಪರಿಗಣಿಸ್ತಾರೆ. ಸೊ ಮಹಾರಾಷ್ಟ್ರದವರು ಅದಲ್ಲ, ದಟ್ ಇಸ್ ನನ್ ಆಫ್ ಅವರ್ ಬಿಸ್ನೆಸ್. ಸೊ ಅದು ನಡ್ಕೊಂಡು ಬಂದಿದ್ದೆ ನಡೀತಾ ಇದೆ. ಚಪ್ಪಲಿ ಎಸೆತ್ರು, ಎಲ್ಲಿಂದ ಬಂತು? ಮಸೀದಿ ಒಳಗಿಂದ ಚಪ್ಪಲಿ ಬರ್ತದೇನ್ರಿ? ಬರ್ತದ? ಬರ್ಬಾರ್ದಲ್ಲ. ನಾವು ಎಷ್ಟು ಸೌಹಾರ್ದತೆ, ಕರ್ನಾಟಕ ಶಾಂತಿಯ ತೋಟ, ಒಬ್ಬರನ್ನೊಬ್ಬರು ಪ್ರೀತಿಸ್ರಿ, ಒಬ್ಬರು ಸೌಹಾರ್ದತೆಯಿಂದ ರೀ, ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ನೀವಿರ್ಬೇಕಲ್ಲ, ಹಂಗ ಹೌದಲ್ಲ? ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಈ ಕಡೆಯಿಂದ ನಡೆದ್ರು ಅದನ್ನೇ ಹೇಳೋದು, ಆ ಕಡೆಯಿಂದ ನಡೆದ್ರು ಅದನ್ನೇ ಹೇಳೋದು. ಸೊ ಇದು ನಂಬರ್ 1 ದೃಶ್ಯ. ಮಸೀದಿಯಿಂದ ಚಪ್ಪಲಿ ತೂರಿ ಬರ್ತಾ ಇರುವಂತ ದೃಶ್ಯವನ್ನ ತಾವು ಗ್ಯಾರಂಟಿ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀರಿ ವೀಕ್ಷಕರೇ. ಅದೇ ಚಪ್ಪಲಿ ಬಂತು. ಚಪ್ಪಲಿಗೆ ಅಷ್ಟೇ ಸೀಮಿತ ಆಯ್ತಾ? ಚಪ್ಪಲಿಗೆ ಅಷ್ಟೇ ಸೀಮಿತ ಆಯ್ತಾ? ಆ ಚಪ್ಪಲಿ ರ್ಯಾಕ್ ಇಡೋದಕ್ಕೆ ಅದೊಂದಿಷ್ಟು ಅಳ್ಳಾಡ್ತಿತ್ತಂತಪ್ಪ. ಈಗ ನೋಡ್ರಿ ನಮ್ಮ ಸ್ಟುಡಿಯೋ ಇದೊಂದು ಸ್ವಲ್ಪ ಅಳ್ಳಾಡಿದ್ರೆ ಕೆಳಗಡೆ ಒತ್ತಿಗೆ ಏನಾದ್ರೂ ಇಡ್ತಾರೆ.
ಹೌದಲ್ಲ ಹೌದು. ಕಲ್ಲಿಡೋದು ಇಲ್ಲಾದ್ರೆ ಈ ತರ ಏನು ಪೇಪರ್ನ ಮಡಿಚಿಡೋದು ಏನೋ ಒಂದು ಮಾಡಿ ಹಂಗೇನೋ ಕಲ್ಲು ಇಟ್ಟಿದ್ರಂತಪ್ಪ ಇಷ್ಟಿಡ್ ದಪ್ಪ ಕಲ್ಲು ಇಷ್ಟಿಡ್ ದಪ್ಪ ಕಲ್ಲು ಮಸೀದಿಯಲ್ಲಿ ಚಪ್ಪಲಿ ಸ್ಟ್ಯಾಂಡಿಗೆ ಅಳಗಾಡ್ತೈತಂತ ಇಟ್ಟಿದ್ರಂತ. ಬಾ ಆ ಚಪ್ಪಲಿ ಸ್ಟ್ಯಾಂಡ್ಗೆ ಇಟ್ಟಿದ್ ಕಲ್ಲು ಎಷ್ಟು ದೊಡ್ಡದಿರ್ಬೇಕು? ಚಪ್ಪಡಿ ಕಲ್ಲು ಎಷ್ಟು ದೊಡ್ಡದೈತಿ. ಹೌದು. ಅದನ್ನ ಬೀಸಿದ್ದಾರೆ. ಬಿದ್ದಿದ್ದು ಯಾರಿಗೆ ಪಾಪ? ಪೊಲೀಸ್ನವ್ರಿಗೆ. ಪೊಲೀಸ್ ಸಿಬ್ಬಂದಿಗೆ. ದೃಶ್ಯ 2 ತೋರಿಸ್ರಿ ನೋಡಿ, ರಕ್ತ. ಇದು ಪೊಲೀಸ್ ಸಿಬ್ಬಂದಿಗೆ ಬಿದ್ದಿದ್ದು. ತಲೆಗೆ ಬಿದ್ದಿದ್ರೆ ಏನಾಗೋದು? ತಲೆಗೆ ಬಿದ್ದಿದ್ರೆ ಏನಾಗೋದು? ತಲೆಗೆ ಬಿದ್ದಿದ್ರೆ ಏನಾಗ್ಬೇಕಂತ ಇಷ್ಟು ದಪ್ಪ ಕಲ್ಲು ಮಸೀದಿಯಲ್ಲಿ ಚಪ್ಪಲಿ ರ್ಯಾಕ್ಗೆ ಇಟ್ಟಿದ್ರಂತ. ಅದನ್ನ ಯಾವನೋ ಒಬ್ಬ ತಗೊಂಡ ಹಾಕಿ ಹೇರ ಬಿಟ್ಟ. ಹೌದು. ಹೇರಿದ ಅದು SP ಗೆ ಬಿದ್ದಿದೆ. SP ಗೆ ಏನ್ ತಪ್ಪು ಮಾಡಿದ್ರು SP? ಇವ್ರಿಗೆ ಮೆರವಣಿಗೆ ಬೇಕಾಗಿತ್ತು, ಅವ್ರಿಗೆ ಉರ್ವಣಿಗೆ ಬೇಕಾಗಿತ್ತು ಅಲ್ಲ? ಇವ್ರಿಗೆ ಮೆರವಣಿಗೆ ಬೇಕಾಗಿತ್ತು, ಅವ್ರು ಉರ್ವಣಿಗೆ ಬೇಕಾಗಿತ್ತು. ಇವ್ರು ಮಾಡೋ ಹುಚ್ಚಾಟಗಳಿಗೆ ಮತ್ತೆ ಇವ್ರು ಭದ್ರತೆ ಕೊಡ್ಬೇಕು ಪೊಲೀಸರು. ಇವ್ರಿಗೆ ಹೆಂಡತಿ ಮಕ್ಕಳು ಇವ್ರ ಕುಟುಂಬ ಇರೋದಿಲ್ಲ. ಯಾವನ್ ಹೊಡೆದ್ರು ಹೊಡ್ಸ್ಕೋಬೇಕು ಪೊಲೀಸರು. ಬಟ್ ಹಂಗೆ ಆಗಿದೆ. ಇವಾಗ SP ಗೆ ತಗೊಂಡು ಹೊಡೆದಿದ್ದಾರೆ. ಒಂದು ಮಸೀದಿಯಿಂದ ಚಪ್ಪಲಿ ಹೊಡೆಯೋದು, ಕಲ್ಲು ಹೊಡೆಯೋದು, ಏನ್ರಿ ಇದು? ನೀವು ಮಸೀದಿಗೆ ಎದಕ್ ಬಂದಿರ್ತೀರ? ಪ್ರಾರ್ಥನೆ ಮಾಡಕ್ ಬಂದಿರ್ತೀರಲ್ಲ, ಹೌದಲ್ಲ? ಪ್ರಾರ್ಥನೆ ಅಂದ್ರೆ ಏನು? ದೇವ್ರೆ ಎದಕ್ ಮಾಡಕ್ ಹೋಗ್ತೀವಿ ಹೇಳಿ? ದೇವ್ರಿಗೆ ನಾವು ಪ್ರಾರ್ಥನೆ ಒಂದು ಬೇಡಿಕೆ ಸಲ್ಲಿಸಕ್ ಹೋಗ್ತೀವಿ, ಇಲ್ಲ ಮಾಡಿದ ಪಾಪ ಕ್ಷಮಾಪಣೆ ಮಾಡಂತ ಕೇಳ್ಕೊತೀವಿ, ಹೌದಾ? ಇಲ್ಲ ಅಂದ್ರೆ ದೇವ್ರು ಕೊಟ್ಟಿದ್ದಕ್ಕೆ ದೇವ್ರೆ ನೀನ್ ಇದು ಕೊಟ್ಟಿದ್ದಿ ಅಂತ ದೇವ್ರಿಗೆ ಥ್ಯಾಂಕ್ಸ್ ಹೇಳಕ್ ಹೋಗ್ತೀವಿ, ಹೌದಾ? ನಿಜ. ನೀನು ಪಾಪವನ್ನ ಪರಿಹರಿಸೋಕೆ ಹೋದಂತಹ ಒಂದು ಪವಿತ್ರ ಸ್ಥಳದಲ್ಲಿಂದಾನೆ ನೀನು ಪಾಪ ಮಾಡೋದಕ್ಕೆ ರೆಡಿ ಆಗ್ತಿ. ಇನ್ನೊಬ್ಬ ನಿಂದ ಸಹಮಾನವು ನನ್ನ ಕಲ್ ತಗೊಂಡ್ ಹೊಡಿತಿ, ಚಪ್ಪಲಿ ತಗೊಂಡ್ ಹೊಡಿತಿ ಅಂತಂದ್ರೆ ಎದಕ್ ಹೋಗ್ತಿ ಮಸೀದಿಗೆ? ಸುಳ್ಳ ಮಸೀದಿ ಹೆಸರು ಹಾಳು ಮಾಡಾಕ, ಹೌದಲ್ವಾ? ನಿಜ. SP ಗೆ ಕಲ್ಲೆಟ್ಟು ಬಿದ್ದಿದೆ. ಪಾಪ ಅವ್ರೇನ್ ಮಾಡ್ಬೇಕು? ಕಲ್ಲೆಟ್ಟು ಬಿದ್ದ ತಕ್ಷಣ ಈ ಮೆರವಣಿಗೆನೂ ಬೇಡ, ಏನೂ ಬೇಡ ಅಂತ ಧನ್ 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 ಅಂತ ಎಲ್ಲಾರನ್ನು ಹೊಡ್ಕೊಂಡು ಹೋಗಿದ್ರೆ ಮತ್ತೆ ಅವ್ರ ಮೇಲೇನೆ ಬರೋದು. ಮಸೀದಿಯಲ್ಲಿ ಇದ್ದವ್ರನ್ನು ಕೆಡವಿ ಕೆಳಗ್ ಕೆಡವಿ, ಇಲ್ಲಿದ್ದವ್ರನ್ನು ಕೆಡವಿ ಧನ್ 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 ಲಾಠಿ ಚಾರ್ಜ್ ಮಾಡಿದ್ರೆ ಸರಿ ಇಲ್ಲ ಪೊಲೀಸ್. ನೀ ಹೊಡ್ಸ್ಕೊಂಡಾದ್ರೂ ಪರವಾಗಿ ನಮಗ್ ರಕ್ಷಣೆ ಕೊಡ್ರಿ ಅಂತ ಜನ ನಾವು. ಎಂತ ಜನ ಹೇಳ್ರಿ ನಾವು. ಆಯ್ತು, ಇದು 2ನೇ ದೃಶ್ಯ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.